ನಮಸ್ತೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಶ್ವೇತಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಿರೋದು ಯಾವುದ್ರ ಬಗ್ಗೆ ಅಂತಂದರೆ, ಈ ಸೀಸನ್ಲಿ ತುಂಬ ಹೇರಳವಾಗಿ ಸಿಗುವಂತಹ ನೇರಳೆ ಹಣ್ಣಿನ ಬಗ್ಗೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹಾಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಮಾಹಿತಿನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಸೀಸನಲ್ಲಿ ತುಂಬಾ ಜಾಸ್ತಿಯಾಗಿ ನೇರಳೆ ಹಣ್ಣುಗಳಂತೂ ಸಿಗುತ್ತೆ. ಸೊ ಇದರಿಂದ ಕೆಜಿ ಬಂದು ಮಿನಿಮಮ್ ಅಂದರೆ 100 ರೂಪೀಸ್ ಒಳಗಡೆ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಇನ್ನು ಹಳ್ಳಿಗಳ ಕಡೆ ಆದರೆ ಇದು ನಮಗೆ ಎಲ್ಲ ಕಡೆಯೂ ಸಿಗುತ್ತೆ. ಎಷ್ಟೊಂದು ಮರಗಳಿರುತ್ತೆ, ಅದನ್ನು ಯಾರು ಕೂಡ ತಿನ್ನೋದಕ್ಕೆ ಕೂಡ ಯೂಸ್ ಮಾಡ್ತಿರಲ್ಲ, ಹಾಗೆ ಅದು ರೋಡಲ್ಲೆಲ್ಲ ಬಿದ್ದಿರುತ್ತೆ. ಸೊ ಇದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದನ್ನು ನೇರಳೆ ಹಣ್ಣು ಇಲ್ಲ ಅಂತಂದರೆ ಬ್ಲ್ಯಾಕ್ ಪ್ಲಮ್ ಅಂತಲೂ ಕರೀತಾರೆ, ಜಾಮೂನ್ ಅಂತಲೂ ಕರೀತಾರೆ. ಸೊ ಈ ಹಣ್ಣಲ್ಲಿ ವಿಟಮಿನ್ ಸಿ ಹಾಗೆ ಐರನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ತುಂಬಾ ಸಮೃದ್ಧವಾಗಿರುತ್ತೆ. ಸೊ ಬೇಸಿಗೆಯಲ್ಲಿ ಈ ಹಣ್ಣು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮಧುಮೇಹ ನಿಯಂತ್ರಣ ಆಗಿರ್ಬೋದು, ಇಲ್ಲ ಜೀರ್ಣಕ್ರಿಯೆಯಲ್ಲಿ ವೃದ್ಧಿ, ಅಂದರೆ ಯಾರೆಲ್ಲ ಮಲಬದ್ಧತೆಯಿಂದ ಬಳಲ್ತಿರ್ತಾರಲ್ಲ ಅಂಥವ್ರಿಗೆ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ರಕ್ತಹೀನತೆಯನ್ನು ನಿವಾರಿಸುತ್ತೆ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅಂದರೆ ಚರ್ಮದ ಕಾಂತಿನ ಜಾಸ್ತಿ ಮಾಡುತ್ತೆ ಮತ್ತು ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಸುಧಾರಿಸುತ್ತೆ ಅಂತ ಹೇಳ್ಬೋದು. ಸೊ ಡಾಕ್ಟರ್ಗಳ ಪ್ರಕಾರ ಒಂದು ವ್ಯಕ್ತಿ ಸುಮಾರು 200 ಗ್ರಾಮ್ವರೆಗೂ ಕೂಡ ಡೈಲಿ ಒಂದು ನೇರಳೆ ಹಣ್ಣನ್ನು ಸುರಕ್ಷಿತವಾಗಿ ಸೇವನೆ ಮಾಡ್ಬೋದು ಅಂತಲೂ ಹೇಳಲಾಗುತ್ತೆ. ಸೊ ಹಾಗೆ ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಈ ನೇರಳೆ ಹಣ್ಣು ಕೆಲವೊಂದು ಕಡೆ ದೇವರ ಹಣ್ಣು ಅಂತ ಕೂಡ ಕರೀತಾರೆ. ಸೊ ಬೆಳಿಲಿಕ್ಕೂ ಕೂಡ ತುಂಬಾ ಈಸಿ. ಹಾಗೆ ನಿಮ್ಮ ಮನೆ ಅಕ್ಕಪಕ್ಕ ಆಗಿರ್ಬೋದು, ಇಲ್ಲ ಮಾರ್ಕೆಟಲ್ಲಿ ಆಗಿರ್ಬೋದು, ನಿಮಗೆ ಸಿಕ್ಕಿದಾಗ ಈ ಒಂದು ಪ್ರಯೋಜನಕಾರಿಯಾಗಿರುವಂತಹ ಹಣ್ಣನ್ನು ಬಳಸಿ ಆರೋಗ್ಯನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ, ಇದಾಗಿರುತ್ತೆ ಇವತ್ತಿನ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋ. ಸೊ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.